ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಮಾರ್ಕೆಟ್ ಸುದ್ದಿ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ನಮ್ಮ BSE ಶೇರುಗಳು. ಇವತ್ತು BSE ಶೇರ್ನಲ್ಲಿ 6% ತನಕ ಇಳಿಕೆ ಕಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಜೈನ್ ಸ್ಟ್ರೀಟ್ ಎಂಬ ಟ್ರೇಡಿಂಗ್ ಕಂಪನಿಗೆ ಸೆಬಿ ಬ್ಯಾನ್ ಮಾಡಿದ್ದು. ನಿಮಗೆ ಗೊತ್ತಿರುವ ಹಾಗೆ ಟ್ರೇಡಿಂಗಲ್ಲಿ ಮ್ಯಾನಿಪುಲೇಷನ್ ಮಾಡಿದ್ದಕ್ಕೋಸ್ಕರ ಈ ಜೈನ್ ಟ್ರೇಡಿಂಗ್ ಎಂಬ ಅಮೆರಿಕನ್ ಕಂಪನಿಗೆ ಸೆಬಿಯು ಬ್ಯಾನ್ ಮಾಡಿದೆ. ಅಲ್ಲದೆ 4,844 ರೂಪಾಯಿಗಳನ್ನು ವಾಪಸ್ ಮಾಡಲಿಕ್ಕೆ ಅದಕ್ಕೆ ಹೇಳಿದೆ. ಈ ಜೈನ್ ಸ್ಟ್ರೀಟ್ ಬ್ಯಾನ್ ಆಗಿದ್ದರಿಂದ ಈ ಟ್ರೇಡಿಂಗಲ್ಲಿ ವಾಲ್ಯೂಮ್ ಏನಿದೆಯಲ್ಲ ತುಂಬ ಕಮ್ಮಿ ಆಗುವ ಚಾನ್ಸಸ್ ಇದೆ. ಇದರಿಂದಾಗಿ BSE ಮತ್ತು ಅದರ್ ಶೇರ್ಸ್ ಇದೆಯಲ್ಲ ಆ್ಯಂಜಲ್, ಅದರಲ್ಲೆಲ್ಲ ತುಂಬಾ ಇಳಿಕೆಯಾಗಿದೆ. ಇನ್ನು ಫಂಡಮೆಂಟಲಿ ನೋಡೋದಾದರೆ BSE ಒಳ್ಳೆಯ ಶೇರು. ಇದರ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಆಲ್ಮೋಸ್ಟ್ 1 lakh crore ತನಕ ಇದೆ ಮತ್ತು ಅದರ 52 ವೀಕ್ ಲೋ 705 ಮತ್ತು 52 ವೀಕ್ ಹೈ ಆಲ್ಮೋಸ್ಟು 3,030 ಇದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ನಮ್ಮದು ಟೈಟಾನ್ ಶೇರ್ಸ್. ಇವರು ಆ್ಯಕ್ಚುಲಿ ವೀಕ್ Q1 ರಿಸಲ್ಟ್ ತೋರಿಸಿದ್ದಾರೆ. ಇದರಿಂದಾಗಿ ಇವರದ್ದು ಶೇರ್ನಲ್ಲಿ ತುಂಬ 5%ಗಿಂತ ಮೇಲೆ ಕ್ರ್ಯಾಶ್ ಆಗಿದೆ. ಆಲ್ಮೋಸ್ಟು 3,440 ಶೇರ್ ತನಕ ಪರ್ ಶೇರ್ ಕ್ರ್ಯಾಶ್ ಆಗಿದೆ. ಯಾಕೆಂದರೆ Q1 ರಿಸಲ್ಟ್ ಇದೆ, ನಮ್ಮ ಮಾರ್ಕೆಟ್ ಕೆಲವು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಷ್ಟು ಬರುತ್ತೆ, ಇಷ್ಟು ಲಾಭಾಂಶ ಬರ್ಬೋದು, ಇಷ್ಟು ಇವರು ಬಿಸ್ನೆಸ್ ಮಾಡ್ತಾರೆ ಅಂತೇಳಿ. ಅದನ್ನು ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಟೈಟಾನ್ ಶೇರ್ಸ್. ಸೊ ಅದು ಇವತ್ತು 6% ಮೇಲೆ ಕ್ರ್ಯಾಶ್ ಆಗಿದೆ. ಇದು ಕೂಡ ಆ್ಯಕ್ಚುಲಿ ಒಳ್ಳೆ ಕಂಪನಿ. ಇವತ್ತು ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು 3,050 ಇದೆ. 3,050 ಅಂದರೆ ಆಲ್ಮೋಸ್ಟ್ 3.5 lakh CR ಅಂದರೆ 3.5 lakh crores ಇದೆ. ಭಾರಿ ದೊಡ್ಡ ಕಂಪನಿ. ಅಲ್ಲದೆ 52 ಹೈ ನೋಡೋದಾದರೆ 3,867 ಇದೆ. ಇನ್ನು 52 ವೀಕ್ ಲೋ ನೋಡೋದಾದರೆ 2,905 ಇದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ನಮ್ಮದು ಕೋಟಕ್ ಮಹೀಂದ್ರ ಬ್ಯಾಂಕ್. ಇವತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ಅವ್ರದ್ದು. ಅಂದರೆ ಬಿಸ್ನೆಸ್ ಇದೆಯಲ್ಲ ಅದರದ್ದು ಅಪ್ಡೇಟ್ ಕೊಟ್ಟಿದ್ರು ಇವತ್ತು. ಯಾವ ಥರ ಬಿಸ್ನೆಸ್ ಮಾಡಿದ್ದಾರೆ ಅವರು ಲಾಸ್ಟ್ ಕ್ವಾರ್ಟರ್ನಲ್ಲಿ ಅಂತೇಳಿ ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮಾರ್ಕೆಟ್ ಎಸ್ಟಿಮೇಷನ್ ಇದೆಯಲ್ಲ ಅದನ್ನು ಫುಲ್ಫಿಲ್ ಮಾಡಿದೆ. ಅದಕ್ಕೋಸ್ಕರ ಇದು ಆಲ್ಮೋಸ್ಟ್ ಇವತ್ತು ನೀವು ನೋಡ್ಬೋದು ಆಲ್ಮೋಸ್ಟ್ 3.45% ತನಕ ಏರಿಕೆ ಆಗಿದೆ. ಇದು ಕೂಡ ಒಳ್ಳೆಯ ಶೇರು. ಆಲ್ಮೋಸ್ಟ್ ದೊಡ್ಡ ಬ್ಯಾಂಕಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಇದರ ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ 4.42 lakhs CR ಇದೆ. P ರೇಷಿಯೋ ಕೂಡ ಒಳ್ಳೆಯದಿದೆ, 19.98. ಆಮೇಲೆ 52 ವೀಕ್ ಹೈ ನೋಡೋದಾದರೆ 2,301 ರೂಪಾಯಿ. ಇನ್ನು 52 ವೀಕ್ ಲೋ ನೋಡೋದಾದರೆ 1,679 ರೂಪಾಯಿ ಇದೆ. ಇನ್ನು ಮುಂದೆ ನ್ಯೂಸ್ ನೋಡೋದಾದರೆ ಈ ಟ್ರೆಡಿಡೆಂಟ್ ವೆಲ್ಸು ಮತ್ತು KPR ಮೇಲಿನ ಟೆಕ್ಸ್ಟೈಲ್ ಇದೆಯಲ್ಲ, ಟೆಕ್ಸ್ಟೈಲಿಗೆ ಸಂಬಂಧಪಟ್ಟ ಎಲ್ಲ ಶೇರುಗಳು ಒಳ್ಳೆ ಇವತ್ತು ಗೇನ್ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ನೋಡೋದಾದರೆ ನಾವು ಟ್ರಂಪ್ ಇದ್ದಾರಲ್ಲ ನಮ್ಮದು, ಅವರು ಟ್ಯಾರಿಫ್ ಹಾಕಿದ್ದಾರೆ ಬಾಂಗ್ಲಾದೇಶ್ ಮೇಲೆ ಟ್ಯಾರಿಫ್ ಅವರು 35% ಹಾಕಿದ್ದಾರೆ. ನೀವು ಹೇಳ್ಬೋದು ಬಾಂಗ್ಲಾದೇಶದ ಮೇಲೆ 35% ಟ್ಯಾರಿಫ್ ಹಾಕಿದ್ದಾರೆ, ನಮ್ಮ ಟೆಕ್ಸ್ಟೈಲ್ ಹೇಗೆ ಮೇಲೆ ಹೋಗ್ತಾ ಇದೆ. ಆ್ಯಕ್ಚುಲಿ ನೀವು ಗೊತ್ತಿರುವ ಹಾಗೆ ಈ ಬಾಂಗ್ಲಾದೇಶ ಇದೆಯಲ್ಲ ಅವ್ರದ್ದು ಮೇನ್ ಬಿಸ್ನೆಸ್ ಇರೋದೇ ಟೆಕ್ಸ್ಟೈಲಲ್ಲಿ. ಸೊ ಅಲ್ಲಿಂದ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಭಾರತಕ್ಕಿಂತಲೂ ಜಾಸ್ತಿ ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ ಟೆಕ್ಸ್ಟೈಲೆಲ್ಲ ಕಡಿಮೆ ಬೆಲೆಗೆ. ಆದರೆ ಅವರ ಮೇಲೆ ಏನು ಮಾಡಿದ್ದಾರೆ ಅಂದರೆ ಇವರು US ಟ್ಯಾರಿಫ್ ಹಾಕಿದ್ದಾರೆ ಆಲ್ಮೋಸ್ಟ್ 35%. ಇದರಿಂದ ಏನಾಗುತ್ತೆ, ನಮ್ಮ ಮೇಲೆ ಹಾಕಲಿಲ್ಲ, ಇನ್ನು ನ್ಯೂಸ್ ಬಂದಿಲ್ಲ, ಮಾಡ್ತೇನೆ ಟ್ಯಾರಿಫ್ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಟ್ರಂಪು. ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ, ಬಟ್ ಇವರ ಮೇಲೆ ಆಲ್ರೆಡಿ ಆಗಿದೆ. ಇದರಿಂದ ಏನಾಯಿತು, ನಮ್ಮದು ಟ್ರೆಡಿಡೆಂಟ್ ವೆಲ್ಸೋಮಾ ಮತ್ತು KPR ಮಿಲ್ ಅಂತ ಕೆಲವು ಟೆಕ್ಸ್ಟೈಲ್ ಕಂಪನಿಗಳಿವೆ. ಇವರಿಗೆ ಒಳ್ಳೆಯದಾಯ್ತು, ಇವರಿಗೆ ಇನ್ನೂ ಎಕ್ಸ್ಪೋರ್ಟ್ ಮಾಡ್ಬೋದು. ಅವ್ರು ಎಕ್ಸ್ಪೋರ್ಟ್ ಮಾಡೋ ಬದಲು ನಾವು ಇಂಡಿಯಾದಿಂದ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ಬೋದು, ಇವ್ರದ್ದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಬೋದು ಎನ್ನುವ ಕಾರಣ ಈ ನ್ಯೂಸ್ನಿಂದಾಗಿ ಇವತ್ತು ಒಳ್ಳೆಯ ಇದು ನಮ್ಮದು ಟೆಕ್ಸ್ಟೈಲ್ ಯಾವುದೆಲ್ಲ ಶೇರ್ಸ್ ಇದೆಯಲ್ಲ ನೀವು ಗೊತ್ತಿರ್ಬೋದು, ಅಲೋಕ್ ಇಂಡಸ್ಟ್ರಿ ಆಗಿರ್ಬೋದು, ಟ್ರೆಡಿಡೆಂಟ್ ವೆಲ್ಸ್ಮನ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್, ಕೈಟೆಕ್ಸ್ ಗಾರ್ಮೆಂಟ್ಸ್, ಅರವಿಂದ್ ಅಂತ ಶೇರ್ಗಳು ಒಳ್ಳೆ ಗೇನ್ ಮಾಡಿದೆ. 3 to 13% ಗೇನ್ ಮಾಡಿದೆ. ಇದಾಗಿತ್ತು ಇವತ್ತಿನ ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.